ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕೊಟಕ್ ಮಹೀಂದ್ರ ಬ್ಯಾಂಕ್ ಅಲ್ಲಿ ಹೇಗೆ ನೀವು ಮನೆಯಿಂದಾನೇ ಝೀರೋ ಬ್ಯಾಲೆನ್ಸ್ ಅಕೌಂಟ್ ನ ಓಪನ್ ಮಾಡಬಹುದು, ಅದಕ್ಕೆ ಯಾವ ಡಾಕ್ಯುಮೆಂಟ್ಸ್ ನಿಮ್ಗೆ ಬೇಕಾಗುತ್ತೆ, ನಿಮ್ಮ ಅಪ್ಲಿಕೇಶನ್ ಯಾವುದೇ ರೀತಿ ರಿಜೆಕ್ಟ್ ಆಗದೆ ಸಬ್ಮಿಟ್ ಆಗಿ ಹೇಗೆ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡಬಹುದು, ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಇವತ್ತು ನಿಮ್ಗೆ ಸ್ಕ್ರೀನ್ ರೆಕಾರ್ಡಿಂಗ್ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಪ್ರೋಸೆಸ್ ನ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ವಿಡಿಯೋ ನೋಡ್ತಾ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡ್ಕೋಬಹುದು. ನಾನು ಈ ಹಿಂದೆ ಒಂದು ವಿಡಿಯೋ ಸಹ ಇದ್ರ ಬಗ್ಗೆ ಮಾಡಿದ್ದೆ. ಸೊ ಈಗ ಅದರ ಪ್ರೋಸೆಸ್ ಸ್ವಲ್ಪ ಚೇಂಜ್ ಆಗಿದೆ, ಅದಕ್ಕೋಸ್ಕರ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತಿರೋದು. ಸೊ ಕಂಪ್ಲೀಟ್ ಆಗಿ ಸ್ಟೆಪ್ಸ್ ನ ಎಲ್ಲೂ ಮಿಸ್ ಮಾಡದೆ ನೋಡಿ. ನಿಮ್ಗೂ ಸಹ ಅಕೌಂಟ್ ಓಪನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ನಿಮ್ಗೆ ಗೊತ್ತಿರೋರ್ಗೆ ಯಾರಿಗಾದ್ರೂ ಹೆಲ್ಪ್ ಬೇಕು ಅಂದ್ರೆ ಅದನ್ನು ಸಹ ನೀವು ಮಾಡಬಹುದು, ಅಥವಾ ಈ ವಿಡಿಯೋ ಶೇರ್ ಮಾಡಿದ್ರೆ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಇನ್ನು ಈಸಿ ಆಗ್ಲಿ, ಎಲ್ಲಾ ಸ್ಟೆಪ್ಸ್ ನ ಫಾಲೋ ಮಾಡಕ್ಕೆ ಹೆಲ್ಪ್ ಆಗ್ಲಿ ಅಂತ ನಾನು ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ಈಗ ಹೇಳುವಂತಹ ಎಲ್ಲಾ ಪ್ರೊಸೆಸ್ ಈಸಿಯಾಗಿ ಫಾಲೋ ಮಾಡ್ಕೋಬಹುದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ನ ರೆಡಿ ಇಟ್ಕೊಳ್ಳಿ, ಯಾಕಂದ್ರೆ ಮುಂದೆ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಹೆಲ್ಪ್ ಆಗುತ್ತೆ. ಸೊ ಎಲ್ಲ ರೆಡಿ ಮಾಡ್ಕೊಂಡ್ರ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಕೊಟ್ಟಿರುವಂತಹ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿಯ ಒಂದು ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ನೀವು ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಜಿಮೇಲ್ ಐಡಿ ಹಾಗೂ ನೀವು ಇರುವಂತಹ ಪಿನ್ ಕೋಡ್ ಕೊಡಬೇಕು. ಸೊ ಇಲ್ಲೇ ನೀವು ಮೊಬೈಲ್ ನಂಬರ್ ಕೊಡ್ತಿರಲ್ಲ, ಅದು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ನೀವು ಕೊಟ್ಟಿರುವಂತಹ ಜಿಮೇಲ್ ಗೆ ಒಂದು OTP ಬರುತ್ತೆ, ಅದನ್ನ ಹಾಕಿ ಪ್ರೊಸೀಡ್ ಕೊಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ನಂಬರ್ ನ ಕರೆಕ್ಟ್ ಆಗಿ ಫಿಲ್ ಮಾಡಿ. ಅದಾದ್ಮೇಲೆ ಇದನ್ನ ಟಿಕ್ ಮಾಡಿ ಪ್ರೊಸೀಡ್ ಟು ವೆರಿಫೈ ಕೊಡಿ. ನಿಮ್ಗೆ ಒಂದು OTP ಬರುತ್ತೆ. ಅದಾದ್ಮೇಲೆ ಇಲ್ಲಿ ನಿಮ್ಮ ಫೋನ್ ನಂಬರ್ ನ ಇನ್ನೊಮ್ಮೆ ಹಾಕಿ. ಇದಾದ್ಮೇಲೆ ಇಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕು. ಸೊ ನಿಮ್ಮ ಪ್ಯಾನ್ ಕಾರ್ಡ್ ನ ಫ್ರಂಟ್ ಕ್ಲಿಯರ್ ಫೋಟೋ ಹಾಕಿ. ಅದಾದ್ಮೇಲೆ ಇಲ್ಲಿ ನೀವು ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕು. ಸೊ ನೀವೊಂದು ನಿಮ್ಮ ಸೆಲ್ಫಿನ ಫೋಟೋ ಹಾಕಿ ಇಲ್ಲಿ ಅಪ್ಲೋಡ್ ಮಾಡಿ. ನಂತರ ನಿಮ್ಮ ಸಿಗ್ನೇಚರ್ ನ ಅಪ್ಲೋಡ್ ಮಾಡಬೇಕು. ಒಂದು ಕ್ಲಿಯರ್ ವೈಟ್ ಪೇಪರ್ ಮೇಲೆ ನಿಮ್ಮ ಸಿಗ್ನೇಚರ್ ಮಾಡಿ ಅದನ್ನ ಫೋಟೋ ತೆಗೆದು ಅಪ್ಲೋಡ್ ಮಾಡಿ. ನಂತರ ಇಲ್ಲಿ ನಿಮ್ಮ ತಂದೆಯ ಹೆಸರು, ಅದಾದ್ಮೇಲೆ ಆಕ್ಯುಪೇಷನ್ ಅಲ್ಲಿ ಕ್ಲಿಕ್ ಮಾಡಿ. ಈಗ ನೀವೇನ್ ಕೆಲಸ ಮಾಡ್ತಿದ್ದೀರಾ, ಸ್ಟೂಡೆಂಟ್ ಇದೀರಾ, ಸ್ಯಾಲರೈಸ್ ಪರ್ಸನ್ ಇದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದೀರಾ, ಪ್ರೊಫೆಷನಲ್, ಹೋಮ್ ಮೇಕರ್, ನೀವೇನ್ ಕೆಲಸ ಮಾಡ್ತಿರಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಏನು, ನಿಮ್ಮ ಬಿಸ್ನೆಸ್ ಇದೆ ಅಥವಾ ಸ್ಯಾಲರಿ ಇದೆ ಅಂದ್ರೆ ಅದನ್ನ ಹಾಕಿ. ಇದಾದ್ಮೇಲೆ ಇಲ್ಲಿ ನೀವು ಸಿಂಗಲ್ ಇದೀರಾ, ಮ್ಯಾರಿಡ್ ಇದೀರಾ ಅದನ್ನ ಹಾಕಿ. ನಂತರ ಇಲ್ಲಿ ನಿಮ್ಮ ತಾಯಿಯ ಹೆಸರು, ಇನ್ನೊಮ್ಮೆ ನಿಮ್ಮ ತಾಯಿ ಹೆಸರನ್ನ ಹಾಕಿ ಪ್ರೊಸೀಡ್ ನ ಕೊಡಿ. ಈಗ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನು ಅಡ್ರೆಸ್ ಇರುತ್ತಲ್ಲ ಅದು ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಈಗ ನಿಮ್ಮ ಕರೆಂಟ್ ಅಡ್ರೆಸ್ ಅಂದ್ರೆ ನೀವು ಎಲ್ಲಿ ಇರ್ತಿರಲ್ಲ ಆ ಅಡ್ರೆಸ್ ಸಹ ಸೇಮ್ ಇದೆ ಅಂದ್ರೆ ಪ್ರೊಸೀಡ್ ಕೊಡಿ. ಇಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಬಂದು ಈಗ ನಿಮ್ಮ ಕರೆಂಟ್ ಅಡ್ರೆಸ್ ಏನಿದೆ, ಈಗ ಎಲ್ಲಿದ್ದೀರಾ ಆ ಅಡ್ರೆಸ್ ನ ಇಲ್ಲಿ ಫಿಲ್ ಮಾಡಿ. ಇದಾದ್ಮೇಲೆ ಇಲ್ಲಿ ನೀವು ನಿಮ್ಮ ನಾಮಿನಿನ ಹಾಕ್ಬೇಕಾಗುತ್ತೆ. ಸೊ ಅವರ ಫುಲ್ ನೇಮ್ ಏನು, ಅವ್ರ ಜೊತೆ ನಿಮ್ಮ ಸಂಬಂಧವೇನು, ಅಂದ್ರೆ ಅಣ್ಣ ಇದಾರೆ, ಅಕ್ಕ ಇದಾರೆ, ಅದನ್ನ ಸೆಲೆಕ್ಟ್ ಮಾಡಿ. ನಂತರ ಅವರ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನ ಫಿಲ್ ಮಾಡಿ. ಇದಾದ್ಮೇಲೆ ನಾಮಿನಿ ಅಡ್ರೆಸ್ ಏನಿದೆ ಅಲ್ಲ ಅದನ್ನು ಸಹ ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ನೀವಿರುವಂತಹ ಅಡ್ರೆಸ್ ಹಾಗೂ ನಾಮಿನಿ ಅಡ್ರೆಸ್ ಸೇಮ್ ಇದ್ರೆ ಇದನ್ನ ಟಿಕ್ ಮಾಡಿ. ಅದಿಲ್ಲಪ್ಪ ಅಂದ್ರೆ ಇಲ್ಲಿ ನಾಮಿನಿನ ಅಡ್ರೆಸ್ ನ ಹಾಕಿ. ಇದಾದ್ಮೇಲೆ ಪ್ರೊಸೀಡ್ ಕೊಟ್ಟು ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ ಇದನ್ನೆಲ್ಲ ಟಿಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಪ್ರೊಸೀಡ್ ಕೊಡಿ. ಸೊ ಇಲ್ಲಿ ನೋಡಿ ಕೊಟ್ಯಾಕ್ ಅಲ್ಲಿ ನಿಮ್ಗೆ 2 ಟೈಪ್ ಕಾರ್ಡ್ ಸಿಗುತ್ತೆ. ಒಂದ್ ಬಂದು ಕ್ಲಾಸಿಕ್, ಇನ್ನೊಂದ್ ಬಂದು ಸೂಪರ್. ಸೊ ಇದರಲ್ಲಿ ಮೇನ್ ಡಿಫರೆನ್ಸ್ ಏನಿದೆ ಅದನ್ನ ಸ್ವಲ್ಪ ನೋಡ್ಕೊಳ್ಳೋಣ. ಸೊ ನಿಮ್ಗೆ ಯಾವ ಕಾರ್ಡ್ ಸೂಟೇಬಲ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ ಇಲ್ಲಿ ನಾವು ಸೂಪರ್ ಅಲ್ಲಿ ಏನ್ ಡಿಫರೆನ್ಸ್ ಇದೆ ಅದನ್ನ ನೋಡೋಣ. ಸೊ ನಿಮ್ಗೆ ಕೊಟ್ಯಾಕ್ ಸೂಪರ್ ಕಾರ್ಡ್ ಅಲ್ಲಿ ಝೀರೋ ಬ್ಯಾಲೆನ್ಸ್ ಅಕೌಂಟ್ ನ ನೀವು ಓಪನ್ ಮಾಡಬಹುದು. ATM ಇಂದ ಡೈಲಿ ನೀವು 1,00,000ವರೆಗೆ ಹಣನ ವಿಡ್ರಾ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ಒನ್ ಟೈಮ್ ಡೆಪಾಸಿಟ್ ಅಂದ್ರೆ ನೀವೇನ್ ಅಕೌಂಟ್ ಓಪನ್ ಮಾಡುವಾಗ ಡೆಪಾಸಿಟ್ ಮಾಡ್ಬೇಕಲ್ಲ ಅದು ಬಂದು 10,000 ರೂಪಾಯಿ ಇದೆ. ನೀವು ಅಕೌಂಟ್ ಓಪನ್ ಮಾಡಿದ್ಮೇಲೆ ಆ 10,000 ಹಣನ ನೀವು ವಿಡ್ರಾ ಸಹ ಮಾಡ್ಕೋಬಹುದು. ಸೊ ಈಗ ಕ್ಲಾಸಿಕ್ ಅಕೌಂಟ್ ಅಲ್ಲಿ ನಮ್ಗೆ ಏನೆಲ್ಲ ಸಿಗುತ್ತೆ ಅದನ್ನು ಸಹ ನೋಡೋಣ. ಸೊ ಸೇಮ್ ಇದರಲ್ಲೂ ಸಹ ನೀವು ಝೀರೋ ಬ್ಯಾಲೆನ್ಸ್ ಅಕೌಂಟ್ ನ ಓಪನ್ ಮಾಡಬಹುದು. ನಂತರ ಇಲ್ಲಿ ನಿಮ್ಗೆ ATM ಅಲ್ಲಿ ಡೈಲಿ ವಿಡ್ರಾ ಕ್ಯಾಶ್ ಲಿಮಿಟ್ ಬಂದು 25,000 ಇದೆ. ಅದಾದ್ಮೇಲೆ ಈಗ ನೀವು ಅಕೌಂಟ್ ಓಪನ್ ಮಾಡುವಾಗ ಒನ್ ಟೈಮ್ ಡೆಪಾಸಿಟ್ ಏನಿದೆ ಅದು ಬಂದು 2,000 ಇದೆ. ಸೊ ಇದನ್ನು ಸಹ ನೀವು ಅಕೌಂಟ್ ಓಪನ್ ಮಾಡಿದ್ಮೇಲೆ ವಿಡ್ರಾ ಸಹ ಮಾಡ್ಕೋಬಹುದು. ಸೊ ಈಗ ಎರಡರ ಡಿಫರೆನ್ಸ್ ಗೊತ್ತಾಯ್ತಾ? ಸೊ ಇದರಲ್ಲಿ ನಿಮ್ಗೆ ಯಾವ ಕಾರ್ಡ್ ಸೂಟೇಬಲ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ಗೆ ಕ್ಲಾಸಿಕ್ ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇದಾದ್ಮೇಲೆ 2,000 ನಾವು ಡೆಪಾಸಿಟ್ ಮಾಡ್ಬೇಕಾ, ಅದನ್ನ ನಾನು ಫೋನ್ ಪೇ ಇಂದ ಡೆಪಾಸಿಟ್ ಮಾಡ್ತೀನಿ. ಸೊ ಈಸಿ ಸ್ಟೆಪ್ಸ್ ಇದೆ, ಏನು ಕನ್ಫ್ಯೂಷನ್ ಇಲ್ಲ. ಸೊ ಇಲ್ಲಿ ನೀವು ನಿಮ್ಮ ಒಂದು 6 ಡಿಜಿಟ್ ಪಿನ್ ನ ಸೆಲೆಕ್ಟ್ ಮಾಡಬೇಕು. ಸೊ ಈ ಪಿನ್ ಏನಿದೆ ಅಲ್ಲ ಇದು ನೀವು ಮುಂದೆ ಹೋಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡೋಕೆ ಅಥವಾ ಆನ್ಲೈನ್ ಅಲ್ಲಿ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಈ ಪಿನ್ ನ ಏನು ನೀವು ಸೆಲೆಕ್ಟ್ ಮಾಡ್ತೀರಾ ಅದನ್ನ ನೆನ್ಪಿಟ್ಕೊಳ್ಳಿ. ಆ 6 ಡಿಜಿಟ್ ಏನಿದೆ ಎಲ್ಲಾದ್ರೂ ಬರ್ದಿಟ್ಕೊಳ್ಳಿ. ಸೊ ಮುಂದೆ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಸೊ ಒಂದ್ಸತಿ ಆ 6 ಡಿಜಿಟ್ ನ ಎಂಟರ್ ಮಾಡಿ, ಇನ್ನೊಮ್ಮೆ ಎಂಟರ್ ಮಾಡಿ ಕನ್ಫರ್ಮ್ ಕೊಡಿ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಯ್ತು, ನಿಮ್ಮ ಎಲ್ಲ ಡೀಟೇಲ್ಸ್ ಸಹ ಇಲ್ಲಿ ತೋರಿಸುತ್ತೆ. ಸೊ ಈಗ ನಾವಿಲ್ಲಿ KYC ನ ಕಂಪ್ಲೀಟ್ ಮಾಡಬೇಕು. ಇದು ಬಂದು ಲಾಸ್ಟ್ ಸ್ಟೆಪ್. ಸೊ ಈ KYC ಯಲ್ಲೂ ಸಹ ನಿಮ್ಗೆ 2 ರೀತಿಯ KYC ಆಪ್ಷನ್ ಇದೆ. ಒಂದು ಬಂದು ವಿಡಿಯೋ ವೆರಿಫಿಕೇಶನ್, ಇನ್ನೊಂದು ಬಂದು ಬುಕ್ ಅಪಾಯಿಂಟ್ಮೆಂಟ್. ಸೊ ಇಲ್ಲಿ ವಿಡಿಯೋ ವೆರಿಫಿಕೇಶನ್ ಅಂದ್ರೆ ವಿಡಿಯೋ ಮುಖಾಂತರ ನಿಮ್ಮ KYC ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ನಿಮ್ಮ ಅಡ್ರೆಸ್ ಗೆ ಕೊಟೆಕ್ ಅವರಿಂದ ಕಾರ್ಡ್ ಡೆಲಿವರ್ ಆಗುತ್ತೆ. ಅದೇ ಇನ್ನೊಂದು ಆಪ್ಷನ್ ಬಂದು ಬುಕ್ ಅಪಾಯಿಂಟ್ಮೆಂಟ್ ಅಂತ. ಅಂದ್ರೆ ನೀವು ಒಂದು ಡೇಟ್ ಗೆ ಅಪಾಯಿಂಟ್ಮೆಂಟ್ ನ ತಗೊಂಡು ಆ ಅಪಾಯಿಂಟ್ಮೆಂಟ್ ಡೇಟ್ ಗೆ ಕೊಟೆಕ್ ಅವರಿಂದ ಒಬ್ಬ ಆಫೀಸರ್ ನಿಮ್ಮ ಮನೆಗೆ ಬಂದು ನಿಮ್ಮ KYC ಮಾಡಿ ನಿಮ್ಮ ಅಕೌಂಟ್ ನ ಓಪನ್ ಮಾಡ್ಕೊಡ್ತಾರೆ.
ಸೊ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ನಿಮ್ಮ ಮನೆಗೆನೆ ಆಫೀಸರ್ ಬಂದು KYC ನ ಮಾಡ್ತಾರೆ. ಸೊ ಈಗೇನಾಗ್ತಿದೆ ಅಂದ್ರೆ ವಿಡಿಯೋ ವೆರಿಫಿಕೇಶನ್ ಅವಾಗ ವರ್ಕ್ ಆಗ್ತಿಲ್ಲ. ಸೊ ಅದಕ್ಕೆ ನಾವಿಲ್ಲಿ ಬುಕ್ ಅಪಾಯಿಂಟ್ಮೆಂಟ್ ಅಂತ ಕ್ಲಿಕ್ ಮಾಡೋಣ. ಸೊ ಇದಾದ್ಮೇಲೆ ನಿಮ್ಗೆ ಅಪಾಯಿಂಟ್ಮೆಂಟ್ ಡೇಟ್ ಸೆಲೆಕ್ಟ್ ಮಾಡಬೇಕು. ಸೊ ನೀವು ಯಾವ ಡೇಟ್ ಗೆ ಫ್ರೀ ಇರ್ತೀರಾ ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ನಿಮ್ಮ ಅಡ್ರೆಸ್ ಹಾಕಿ. ಸೊ ಇದು ಬಂದು ನಿಮ್ಮ ಮನೆ ಅಡ್ರೆಸ್ ಇರ್ಬೇಕಂತೇನಿಲ್ಲ. ಸೊ ನಿಮ್ಮೊಂದು ಯಾವ್ದಾದ್ರು ಶಾಪ್ ಇದೆ, ಆ ಶಾಪ್ ಅಲ್ಲೇ ನೀವು ಈ ಡೇಟ್ ಗೆ ಅವೈಲೇಬಲ್ ಇರ್ತೀರಾ ಅಂದ್ರೆ ಈ ಅಡ್ರೆಸ್ ಅಲ್ಲಿ ಆ ಶಾಪ್ ನ ಅಡ್ರೆಸ್ ಹಾಕಿ. ಸೊ ಆಫೀಸರ್ ಏನಿದ್ದಾರೆ ನಿಮ್ಮ ಆ ಒಂದು ಶಾಪ್ ಗೆನೆ ವಿಸಿಟ್ ಮಾಡಿ ಅಲ್ಲೇ ನಿಮ್ಮ KYC ಕಂಪ್ಲೀಟ್ ಮಾಡ್ತಾರೆ. ಸೊ ಇದೆಲ್ಲ ಪ್ರೋಸೆಸ್ ಆದ್ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಸಹ ಓಪನ್ ಆಗುತ್ತೆ, ನಿಮ್ಗೆ ಕಾರ್ಡ್ ಸಹ ಸಿಗುತ್ತೆ. ಸೊ ಈ ರೀತಿ ನೀವು ಕೊಟೆಕ್ 811 ಅಲ್ಲಿ ಮನೆಯಿಂದಾನೇ ಝೀರೋ ಬ್ಯಾಲೆನ್ಸ್ ಅಕೌಂಟ್ ನ ಈಸಿಯಾಗಿ ಕೆಲವು ನಿಮಿಷದಲ್ಲೇ ಓಪನ್ ಮಾಡ್ಕೋಬಹುದು. ಬಟ್ ಇದಕ್ಕೆ ಸರಿಯಾದ ಪ್ರೋಸೆಸ್ ಫಾಲೋ ಮಾಡಿ. ಸರಿಯಾದ ಪ್ರೋಸೆಸ್ ಫಾಲೋ ಮಾಡಕ್ಕೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಲಿಂಕ್ ಕೊಟ್ಟಿದ್ದೀನಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ಮುಂದಿನ ಎಲ್ಲಾ ಪ್ರೋಸೆಸ್ ಈಸಿ ಆಗುತ್ತೆ. ಸೊ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಸೊ ಅವ್ರಿಗೂ ಸಹ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ.